ಬೆಳಗ್ಗೆನೆ ಏನ್ ವಿಷಯ? ಅಷ್ಟೊಂದು ಮಿಸ್ ಮಾಡ್ಕೋತಿದ್ಯಾ ನನ್ನ? ನಾನು ನಿನ್ ಮೇಕಪ್ ಇಲ್ದಂಗೆ ಹೇಗ್ ಕಾಣಿಸ್ತೀಯಾ ಅಂತ ನೋಡೋದಕ್ ಬಂದಿದ್ದೆ. ಭೂತ ರಾಕ್ಷಸಿ ಹಂಗ್ ಕಾಣಿಸ್ತೀನಿ ನಾನು. ಯೋಚ್ಸು, ಈಗ್ಲೂ ಟೈಮ್ ಇದೆ. ನಮ್ಮ ಅಜ್ಜಿ ಮುಂದೆ ಸಂಭಾಳಿಸೋದಕ್ಕೆ ದೊಡ್ಡ ಭೂತಾನೇ ಬೇಕು. ಐ ಮಿಸ್ಡ್ ಯು. ಐ ಮಿಸ್ಡ್ ಯು ಟು. ಸರಿ ಸಮರ್ಥ್, ಚಿಕ್ಕಮ್ಮ ಚೆನ್ನಾಗಿದ್ದಾರಾ? ಹಾ. ಹಾಗೆ ಮನೇಲೆಲ್ಲ ಹೇಗಿದೆ? ಪೂಜೆಗೆ ತಯಾರಿ ನಡೀತಿದೆ. ನೀನ್ ಹೋಗು, ರೆಡಿಯಾಗಿ ಹೋಗು. ಫಾರ್ ವಾಟ್? ಅಲ್ಲ, ನಮ್ಮ ಮನೇಲಿ ಪೂಜೆ ಇದೆ, ನೀನ್ ಬರಲ್ವಾ? ಸರಿ, ಯಾವ ಡ್ರೆಸ್ ಹಾಕೋತೀಯಾ? ಸಮರ್ಥ್, ನಾನಿಂಗ್ ನೆನ್ನೆ ರಾತ್ರಿನೇ ಹೇಳ್ದೆ ಅಲ್ವಾ ನಾನ್ ಬರಕ್ ಆಗಲ್ಲ ಅಂತ. ಯಾಕೆ? ಜಸ್ಟ್ ಬಿಕಾಸ್ ಮಿಸ್ಟರ್ ವನರಾಜ್ಗೆ ಇಷ್ಟ ಇಲ್ಲ ಅಂತನಾ? ನಮಗೂ ಕಾವ್ಯ ಇಷ್ಟ ಇಲ್ಲ, ಆದ್ರೆ ಮಿಸ್ಟರ್ ವನರಾಜ್ ಕಾವ್ಯನ ಮನೆ ಕರ್ಕೊಂಡ್ ಬರ್ತಾರೆ ಅಲ್ವಾ? ಇನ್ಫ್ಯಾಕ್ಟ್ ಇವಾಗ ಕಾವ್ಯ ನಮ್ಮ ಮನೆಯಲ್ಲೇ ಇದ್ದಾಳೆ. ಅಲ್ಲ, ಮಿಸ್ಟರ್ ವನರಾಜ್ ತಮ್ಗೆ ಅನ್ಸಿದ್ದನ್ನೇ ಮಾಡ್ತಿರುವಾಗ ನಾನ್ ಯಾಕೆ ಮಾಡಬಾರ್ದು? ಸಮರ್ಥ್, ಆದ್ರೆ ಇಡೀ ಫ್ಯಾಮಿಲಿಗೆ ದುಃಖ ಕೊಡೋ ಹಠ ಯಾಕೆ ಮಾಡ್ಬೇಕು? ನಿಮ್ ಮನೇಲಿ ಪೂಜೆ ಇದೆ, ಎಲ್ರೂ ಖುಷಿಯಾಗಿರ್ತಾರೆ. ಯಾಕೆ ಎಲ್ರೂ ಮೂಡ್ ಸ್ಪಾಯ್ಲ್ ಮಾಡ್ಬೇಕು? ನಿನಗೆ ಎಲ್ರ ಮೂಡ್ ಬಗ್ಗೆನೂ ಚಿಂತೆ ಇದೆ, ನನ್ ಮೂಡ್ ಬಗ್ಗೆ ಚಿಂತೆ ಇಲ್ವಾ? ನಂದಿನಿ, ನಾನು ಇವತ್ತಿನ ಪೂಜೆ ನಿನ್ ಜೊತೆ ಮಾಡ್ಬೇಕು ಅಂತಿದ್ದೀನಿ. ನಾವಿಬ್ರು ಸೇರಿ ನಮ್ ಫ್ಯೂಚರ್ಗೋಸ್ಕರ ಪ್ರೇ ಮಾಡೋಣ ಅಂತ ನಾನು ಅನ್ಕೊಂಡಿದ್ದೆ. ನೀನ್ ನನ್ಗೋಸ್ಕರ ಇಷ್ಟು ಮಾಡಕ್ಕಾಗಲ್ವಾ? ಸಮರ್ಥ್, ಪ್ಲೀಸ್ ಕೋಪ ಮಾಡ್ಕೊ. ಮತ್ತೆ ಇನ್ನೇನ್ ಮಾಡ್ಲಿ ನಂದಿನಿ? ನಾವು ಲೈಫ್ ಲಾಂಗ್ ಜೊತೆಗಿರೋ ಪ್ರಾಮಿಸಸ್ ಮಾಡಿದ್ವಿ. ನೀನ್ ಇಷ್ಟು ಬೇಗ ಹಿಂದೆ ಸರಿತಾ ಇದ್ಯಾ? ನಂದು, ನಮ್ ಹೋರಾಟ ಕಷ್ಟದಿಂದ ಕೂಡಿದೆ ಮತ್ತೆ ತುಂಬಾ ದೀರ್ಘವಾಗಿದೆ. ಪ್ಲೀಸ್ ಇಷ್ಟು ಬೇಗ ಸೋಲು ಒಪ್ಕೋಬೇಡ. ಓಂ ನಮಃ ಶಿವಾಯ. ನಿಂತ್ಕೋ ಅಲ್ಲಿ. ವನರಾಜ್ ಪಕ್ಕದಲ್ಲಿ ಅವನಪ್ಪ ಹಾಗೆ ಅವನ ಮಕ್ಕಳು ಕೂತ್ಕೋತಾರೆ. ಈ ಪೂಜೆ ಯಾರ್ಯಾರೋ ಮಾಡೋದಲ್ಲ. ಇಟ್ಸ್ ಓಕೆ ಕಾವ್ಯ, ನೀ ನನ್ನ ಹತ್ರ ಬಾ. ಕಮ್. ತುಷಾರ್, ಹೋಗು, ನೀನ್ ಕೂತ್ಕೋ. ಹೋಗಿ ನೀವು ಕೂತ್ಕೊಳ್ಳಿ. ಸಮರ್ಥ್ ಎಲ್ಲಿ? ಪೂಜೆ ಟೈಮ್ ಆಗ್ತಿದೆ. ಸಮರ್ಥಲ್ ಹೋದ? ಮಮ್ಮಿ ಇವತ್ ನಂದು ಗೇಟಿಂದಾನೇ ವಾಪಸ್ ಹೋಗಿದ್ದಾಳೆ, ಆದ್ರೆ ನಾಳೆ ಪೂಜೆಗೆ ಬರ್ತಾಳೆ. ನಮ್ಮತ್ತೆ ಮನೇಲಿ ಶಿವರಾತ್ರಿ ದಿನ ಪೂಜೆಗೂ ಮೊದ್ಲು ಶಿವನ್ ಮುಂದೆ ಪಾಯಸದ ಬಟ್ಲಿಟ್ಟು ವರ ಕೇಳ್ತಾರೆ. ಪ್ರತಿ ವರಕ್ಕೂ ಒಂದ್ ಪಾಯಸದ ಬಟ್ಲು. ಅವ್ರು ಹೇಳ್ತಾರೆ, ಶಿವನ್ ಮಗಳು ಅಶೋಕ ಸುಂದರಿ ತನ್ ತಂದೆ ಹತ್ರ ಯಾವಾಗ ಏನೇ ಕೇಳ್ಬೇಕಾದ್ರೂ ಅವಳು ಶಿವಂಗೆ ಮೊದ್ಲು ಪಾಯಸ ಕೊಡ್ತಿದ್ಲು, ಹಾಗೆ ಪ್ರಸನ್ನಗೊಳಿಸ್ತಿದ್ಲು. ನಾನ್ ಯಾವಾಗ್ಲೂ ನಮ್ಮತ್ತೆ ಮನೇಲಿ ಶಿವನ್ಗೆ ಪಾಯಸ ನೈವೇದ್ಯ ಇಟ್ಟು ವರ ಕೇಳ್ತಿದ್ದೆ. ಅದನ್ನ ನಾನು ಇಲ್ಲೂ ಮಾಡ್ಬೋದಾ? ಹಾ ರಾಕಿ ಅವ್ರೆ, ಬನ್ನಿ. ಥ್ಯಾಂಕ್ ಯು. ಇದು ಕಾವ್ಯಳ ಸೇಫ್ಟಿಗಾಗಿ. ನಾನು ಇನ್ನೂ 2 ಬಟ್ಲಿಡ್ಬೇಕು. ಇಡೀ ಪ್ರಪಂಚದ ವರನೆಲ್ಲ ನೀನೇ ಕೇಳ್ಕೋಬೇಕಂತಿದ್ಯಾ ಏನೋ? ನಂಗೋಸ್ಕರ ಕೇಳ್ತಿಲ್ಲ ಅಮ್ಮ, ನಮ್ಗೋಸ್ಕರ ಕೇಳ್ತಾ ಇದ್ದೀನಿ. ಕೇಳಲಿ ಬಿಡು ಅಕ್ಕ, ನೀವು ಕೇಳ್ಕೊಳ್ಳಿ. ನಾನು ಆ ಭಗವಂತ ಶಿವನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ, ನಿಮ್ಮೆಲ್ಲ ಬೇಡಿಕೆನ ಈಡೇರಿಸ್ಲಿ ಅಂತ. ಇದು ಬೀಗ್ರ ಜಾಬ್ಗೋಸ್ಕರ. ಹಾಗೆ ಇದು ಬೀಗ್ರು ಮತ್ತೆ ಚಿಕ್ಕ ಬಿಕ್ತಿಯ ಹೊಸ ಮನೆಗಾಗಿ. ಅದೇನಂದ್ರೆ ನಂಗೆ ಕೆಲವು ಸೋರ್ಸ್ಗಳಿಂದ ಗೊತ್ತಾಗಿದೆ ನೀವಿಬ್ರು ನಿಮ್ಗೋಸ್ಕರ ಹೊಸ ಮನೆ ಹುಡುಕ್ತಿದ್ದೀರಾ ಅಂತ. ಮತ್ತೆ ಇವತ್ತು ಪೂಜೆ ಮುಗಿದ್ಮೇಲೆ ನೀವಿಬ್ರು ಅಲ್ಲಿಗೆ ಹೋಗ್ತಿದ್ದೀರಾ ಅಂತ. ರೈಟ್ ಮಿಸ್ಟರ್ ವನರಾಜ್? ಏನಾಯ್ತು ಮಿಸ್ಟರ್ ವನರಾಜ್? ನೀವು ನಂಗೆ ಆಂಗ್ರಿ ಲುಕ್ಸ್ ಯಾಕೆ ಕೊಡ್ತಿದ್ದೀರಾ? ನಾನೇನಾದ್ರೂ ತಪ್ಪು ಮಾತಾಡದ್ನಾ? ಐ ನೋ ನಿಮಗೂ ಕೂಡ ಅನುಪಮನ್ ಮನೇಲಿರಕ್ ಇಷ್ಟ ಇಲ್ಲ. ನಿಮ್ಗೂ ಸೆಲ್ಫ್ ರೆಸ್ಪೆಕ್ಟ್ ಇದೆ ಅಂತ ಗೊತ್ತು ನನ್ಗೆ, ರೈಟ್?
ಈ ಮನೆ ಅತ್ತೆ ಮತ್ತು ಮಾವಂದು, ನಂದಲ್ಲ. ನೀನ್ ಬೇಕು ಬೇಕು ಅಂತ ಇಲ್ಲಿ ಬೆಂಕಿ ಹಚ್ಚೋ ಪ್ರಯತ್ನ ಮಾಡ್ಬೇಡ. ಅಯ್ಯೋ, ನಾನೇನ್ ಮಾಡ್ದೆ ಅಮ್ಮ? ನಿಮ್ಗಂತೂ ಗೊತ್ತೇ ಇದೆ ಅಲ್ವಾ, ಒಂದೇ ತಕಡಿಲಿ 2 ಕಲ್ ತೂಗ್ಬಾರ್ದು ಅಂತ. ನಂಗ್ ನಿಮ್ಮೆಲ್ರ ಬಗ್ಗೆ ಚಿಂತೆ ಇದೆ, ಅದಕ್ಕೆ ನಾನು ಹಾಗೆ ಹೇಳ್ದೆ ಅಮ್ಮ. ಶಿವನ್ ಮೇಲಾಣೆ, ಐ ಸ್ವೇರ್ ಆನ್ ಶಿವ, ಸೀರಿಯಸ್ಲಿ. ಜಗತ್ನಲ್ಲಿ ಎಲ್ಲಾ ಸೊಟ್ಟಗಿರೋ ವಸ್ತುನು ನೆಟ್ಟಗಾಗತ್ತೆ, ಆದ್ರೆ ನೀನ್ ಮಾತ್ರ ನೆಟ್ಟಗಾಗಲ್ಲ. ಅಮ್ಮ, ನನ್ನನ್ ತಪ್ಪಾಗಿ ತಿಳ್ಕೊತಿದ್ದೀರಾ. ಅಲ್ಲ, ಯಾವ್ದ್ ಸರಿ ಯಾವ್ದ್ ತಪ್ಪು ನಿನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ದೇವ್ರು ಕೂಡ ನಿನ್ನ ಸೃಷ್ಟಿ ಮಾಡಿ ಕೊರಗ್ತಾ ಇರ್ತಾನೇನೋ, ಅಯ್ಯಯ್ಯೋ ನಾನೆಂತ ಕೆಲ್ಸ ಮಾಡ್ಬಿಟ್ಟೆ ಅಂತ. ಫೈನ್, ನಿಮ್ಗೇನಾದ್ರೂ ನನ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಬೇಡ ಬಿಡಿ. ಬಟ್ ಐ ವಾಸ್ ಜೆನ್ಯೂನ್ಲಿ ಕನ್ಸರ್ನ್ಡ್ ಅಮ್ಮ. ಯಾ ರೈಟ್. ಓ ಪ್ಲೀಸ್ ಕಾವ್ಯ, ನಿನ್ನ ಆಟಿಟ್ಯೂಡ್ ಫೋನ್ ಮಾಡಿ ನೀನ್ ಜೇಬಲ್ಲಿಟ್ಕೋ. ನಾನು ಅನುಪಮ ಅಲ್ಲ. ನಿನ್ನಿಂದ ಪದೇ ಪದೇ ಮೋಸ ಹೋಗ್ತಿದ್ರು ಕೂಡ ನಿನ್ ಮೇಲೆ ನಂಬಿಕೆ ಇಡೋದಕ್ಕೆ. ಇದ್ಯಾವುದೋ ಕಿಟಿ ಪಾರ್ಟಿ ಅಲ್ಲ, ಇಲ್ಲಿ ಪೂಜೆ ನಡೀತಾ ಇದೆ. ಯಾರು ಬಾಯಿ ಮುಚ್ಕೊಂಡು ಇರೋದಕ್ಕಾಗಲ್ವೋ ಅವ್ರು ಇಲ್ಲಿಂದ ಹೊರಡಬಹುದು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಇಲ್ಲಿರ್ಬೇಕು ಅಂದ್ರೆ ಮರ್ಯಾದೆಯಿಂದ ಇರ್ಬೇಕು ಅಂತ, ಇಲ್ಲಾಂದ್ರೆ ಇರೋದಕ್ಕೆ ಯಾವ್ದಾದ್ರೂ ಬೇರೆ ಜಾಗ ಹುಡ್ಕೊಳ್ಳಿ. ಮಗ ಅಪ್ಪನ ಮುಂದೆ ಎಲ್ಲಿವರೆಗೂ ಸುಮ್ಮನಿರ್ತಾನೆ ಅಂದ್ರೆ ಅವನಿಗೆ ಮನಸ್ಸಲ್ಲಿ ಅವ್ರ ಅಪ್ಪನ ಬಗ್ಗೆ ಏನಿದೆಯೋ ಅದು ತಪ್ಪು, ಅಪ್ಪ ಸರಿ ಅಂತ. ನಿಮ್ ಗರ್ಲ್ ಫ್ರೆಂಡ್ ವಿರುದ್ಧ ಒಂದು ವರ್ಡ್ ನಿಮ್ ಕೈಲಿ ಕೇಳಕ್ಕಾಗಲ್ಲ, ಆದ್ರೆ ನನ್ ಗರ್ಲ್ ಫ್ರೆಂಡಿಗೆ ಮಾತ್ರ ಏನೇನೆಲ್ಲ ಮಾತಾಡ್ತೀರಾ. ಹಾಗೆ ನೀವು ಸುಮ್ನಾಗಿ. ಹಾ ನನಗ್ ಮಾತ್ರನೇ ಹೇಳು. ಈ ಮನೇಲಿ ಬಾಕಿ ಯಾರು ಏನೇ ಹೇಳಿ ಏನೇ ಮಾಡ್ಲಿ ಯಾರಿಗೂ ಏನು ಹೇಳ್ಬೇಡ. ಹೋಗಿ ಬಂದು ಈ ಮನೇಲಿ ನಾನು ಒಬ್ನೇ ಅಲ್ವಾ ಎಲ್ರಿಗೂ ಸಿಗೋದು.